ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮಗೆ ಇವತ್ತು ತಿಳಿಸೋದಕ್ಕೆ ಹೊರಟಿರ್ತಕ್ಕಂತಹ ಸಂಡೇ ಸ್ಪೆಷಲ್ ರೆಸಿಪಿ ಏನಂತಂದರೆ, ದಿಢೀರಂತ ರಾಗಿ ಮಸಾಲೆ ದೋಸೆ ಮನೆಯಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಬನ್ನಿ ನೋಡೋಣ. ದಿಢೀರ್ ರಾಗಿ ಮಸಾಲೆ ದೋಸೆ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಈಸಿ ಕೂಡ. ಇದಕ್ಕೆ ನಾವು ಹಿಟ್ಟನ್ನು ರುಬ್ಬಿಟ್ಕೊಳ್ಬೇಕು, ಹಿಂದಿನ ದಿನವೇ ನೆನೆಸಿಡಬೇಕು ಅಕ್ಕಿ ಎಲ್ಲವನ್ನು, ಏನೂ ಇಲ್ಲ. ತುಂಬಾ ಸಿಂಪಲ್. ಮೊದಲಿಗೆ ಇದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ 2 ಕಪ್ ರಾಗಿ ಹಿಟ್ಟು, ಅರ್ಧ ಕಪ್ ಗೋಧಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ಹಾಗೆ 1 ಕಪ್ ಬನ್ಸಿ ರವೆ, ಅರ್ಧ ಕಪ್ ಉದ್ದಿನಬೇಳೆ, 4 ದೊಡ್ಡ ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಮೆಂತ್ಯ. ಇದರಲ್ಲಿ ನಾವು ಮಿಕ್ಸಿಗೆ ಪೌಡರ್ ಮಾಡ್ಕೊಬೇಕಾಗಿರ್ತಕ್ಕಂಥ ಐಟಮ್ಸ್ ಯಾವ್ಯಾವುದು ಅಂದರೆ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಇವು ಮೂರನ್ನು ಮಿಕ್ಸಿಯಲ್ಲಿ ಫಸ್ಟು ಡ್ರೈ ಆಗಿ ರನ್ ಮಾಡಿಬಿಡಿ. ಆ ಡ್ರೈ ಆಗಿ ಪೌಡರ್ ಆದಮೇಲೆ ಆನಂತರ ಅದಕ್ಕೆ ನೀರು ಹಾಕ್ಬಿಟ್ಟು ಹಿಟ್ಟಿನ ರೀತಿಯಲ್ಲಿ ರನ್ ಮಾಡ್ಕೊಳ್ಳಿ. ಚಿಕ್ಕ ಜಾರಲ್ಲಿ ಆಗುತ್ತೆ. ಈಗ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಬನ್ಸಿ ರವೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಬೆಳಿಗ್ಗೆನೇ ನೆನೆಸ್ಕೋಬೋದು. ಇದು ಟಿಫನ್ಗೆ ಇನ್ನೇನು 1 ಅವರ್ 2 ಅವರ್ ಟೈಮ್ ಇದೆ ಅನ್ನೋ ಟೈಮಲ್ಲಿ ನೆನೆಸಿಟ್ಕೊಂಡ್ರೆ ಸಾಕು. ಎದ್ದ ತಕ್ಷಣ ನೆನೆಸಿಟ್ಕೋಬೋದು. ಇವೆಲ್ಲವನ್ನು ಒಂದು ಬಟ್ಲಿಗೆ ಹಾಕಿದ ನಂತರ ಈ ರುಬ್ಬಿಟ್ಕೊಂಡಿದ್ದೀವಲ್ಲ ಪೇಸ್ಟು, ಅದನ್ನು ಕೂಡ ಅದೇ ಪಾತ್ರೆಗೇ ಹಾಕಿ ಎರಡನ್ನೂ ಚೆನ್ನಾಗಿ ನೀರಾಕಿ ತೆಳುವಾಗಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಳಿ. ಆನಂತರ ಉಪ್ಪು ಒಂದು 3 ಟೇಬಲ್ ಸ್ಪೂನ್, ಹಾಗೆ ಸೋಡಾ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಎಲ್ಲವನ್ನು ಆ್ಯಡ್ ಮಾಡಿದ ನಂತರ ಹಿಟ್ಟು ಈ ರೀತಿ ತಯಾರಾಗಿರುತ್ತೆ, ಕಲಸಿಟ್ಟಿರ್ತಕ್ಕಂಥ ದೋಸೆ ಹಿಟ್ಟು. ಈಗ ತವವನ್ನು ಹಚ್ಬಿಟ್ಟು ಅದನ್ನು ಮೊದಲಿಗೆ ಸ್ವಲ್ಪ ನೀರು ಹಾಕಿ ತೆರಳೋದಕ್ಕೆ ಬಿಡಿ. ಆನಂತರ ಅದನ್ನು ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಸಣ್ಣ ಉರಿ ಇಟ್ಬಿಟ್ಟು ನೋಡಿ, ದೋಸೆ ಹಿಟ್ಟು ಈ ರೀತಿ ರೆಡಿ ಇದೆ. ಈಗ ದೋಸೆ ಹಿಟ್ಟನ್ನು ತವ ಮೇಲೆ ಹಾಕಿದಾಗ ತೆಳ್ಳಕ್ಕೆ ಇರಲಿ, ಸ್ವಲ್ಪ ಹಿಟ್ಟಿನ ಹದ, ತುಂಬ ಗಟ್ಟಿ ಏನು ಬೇಡ, ತೆಳ್ಳಕ್ಕೆ. ಸೇಮ್ ನಾವು ಮಸಾಲೆ ದೋಸೆಗೆ ಯಾವ ರೀತಿ ದೋಸೆ ಹಿಟ್ಟನ್ನು ಹರವ್ತೀವಿ ಆ ರೀತಿಯಲ್ಲೇ ಇರಲಿ. ಇದಕ್ಕೆ ಜಿಡ್ಡಿಗೆ ನಾವೇನು ಮಾಡಬೇಕಂದ್ರೆ, ತುಪ್ಪ ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಕೆಲವರು ತುಪ್ಪನೇ ಲೈಕ್ ಮಾಡ್ತಾರೆ, ನಾವೆಲ್ಲ ತುಪ್ಪನೇ ಜಾಸ್ತಿ ಲೈಕ್ ಮಾಡೋದ್ರಿಂದ ನಾವು ಆದಷ್ಟು ತುಪ್ಪವನ್ನೇ ಇಟ್ಕೊಳ್ತೀವಿ. ತುಪ್ಪ ತುಂಬ ಸ್ಮೆಲ್ ಇಷ್ಟಪಡದೇ ಇರೋರಿಗೆ ಏನು ಮಾಡಬೇಕಾಗುತ್ತೆ ಅಂತಂದರೆ, ತುಪ್ಪ ಮತ್ತು ಎಣ್ಣೆಯನ್ನು ಒಂದು ಬಾಕ್ಸ್ನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ. ಅದು ಮೀಡಿಯಮ್ ಹುರಿಯಲ್ಲೇ ಬೇಯ್ತಾ ಇರಲಿ. ತುಂಬ ಉರಿ ಇಟ್ಟರೆ ಸೀದ್ಕೊಂಡು ಬರುತ್ತೆ ತಳ. ಆಗ ಸ್ವಲ್ಪ ಜಿಡ್ಡು ಚೆನ್ನಾಗಿ ಕೊಡಿ. ನಾವು ಮಸಾಲೆ ದೋಸೆಗೆ ಯಾವತ್ತೂ ಅಷ್ಟೇ ಜಿಡ್ಡು ಚೆನ್ನಾಗಿ ಕೊಟ್ರೇ ಅದು ಸರಿಯಾಗಿ, ಅಂದರೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ, ಕೆಂಪಗೆ ಬೇಯುತ್ತೆ. ನಾವು ಯಾವಾಗ ಜಿಡ್ಡು ಕಡಿಮೆ ಕೊಡ್ತೀವಿ ಆಗ ಸೀದ್ಕೊಂಡು ಬರುತ್ತೆ. ನೋಡಿ, ಈಗ ಸೇಮ್ ಮೇಲೆ ಎಲ್ಲ ಕೆಂಪಗೆ ಆದ ನಂತರ ನಾವೇನು ಮಾಡಬೇಕಾಗುತ್ತೆ, ದೋಸೆಯನ್ನು ತಿರುಗಿಸ್ಬೇಕಾಗುತ್ತೆ. ನಮ್ಗಲ್ಲಿ ಗೊತ್ತಾಗುತ್ತೆ, ನಾವು ಜಿಡ್ಡು ಕೊಟ್ಟಿರ್ತಕ್ಕಂಥ ಭಾಗದಲ್ಲಿ ಅದು ಮೀಡಿಯಮ್ ಉರಿಯಲ್ಲಿ ಜಿಡ್ಡು ಹೀಗೆ ಕುದೀತಾ ಅಲ್ಲೆಲ್ಲ ರೆಡ್ ಆಗ್ತಾ ಇರುತ್ತೆ. ಆಗ ತಿರುಗಿಸಿದ್ರೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಈಗ ತಿರುಗಿಸಿ ಹಿಂದೆಗಡೆ ಒಂದು 2 to 3 ಮಿನಿಟ್ಸ್, ಆ ದೋಸೆ ಆದರೆ ಸ್ವಲ್ಪ ಕ್ರಿಸ್ಪಿಯಾಗಿ ರೋಸ್ಟ್ ಮಾಡ್ಕೋತೀವಿ, ಇದೇನು ಅವಶ್ಯಕತೆ ಇರೋದಿಲ್ಲ. ಇದು ಹಿಂದೆಗಡೆ ಸ್ವಲ್ಪ ಕಡಿಮೆನೇ ಬೇಯಿಸ್ಕೊಳ್ಳಿ. ಈ ಕಡೆ ಮಾತ್ರ ತುಂಬ ಚೆನ್ನಾಗಿ ಗೋಲ್ಡನ್ ಕಲರಲ್ಲಿ ಫ್ರೈ ಆಗಲಿ. ಈಗ ಇದಕ್ಕೆ ನಾವು 2 ಆಪ್ಷನನ್ನು ಮಾಡ್ಕೋಬೋದು. ಒಂದು ಚಟ್ನಿ ಪಲ್ಯ ಇಷ್ಟಪಡ್ತಕ್ಕಂಥವ್ರು ಎರಡನ್ನೂ ಮಾಡ್ಕೋಬೋದು. ಇಲ್ಲ ಪಲ್ಯ ಲೈಕ್ ಮಾಡಲ್ಲ ಅನ್ನೋರು ಪಲ್ಯವನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ನಮ್ಮ ಮನೆಯಲ್ಲಿ ಪಲ್ಯ ತುಂಬ ಲೈಕ್ ಮಾಡೋದಿಲ್ಲ, ಅದಕ್ಕೆ ನಾನು ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯ್ದು ಕಟ್ಟಾಮಿಟ್ಟ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಪಲ್ಯ ಬದಲು ನಾನು ಅದನ್ನು ಇಟ್ಕೊಳ್ತೀನಿ. ಈಗ ನೋಡಿ, ಈ ರೀತಿ ದೋಸೆ ತುಂಬ ಚೆನ್ನಾಗಿ ಬೆಂದಿದೆ, ಎರಡು ಕಡೆ ಕೂಡ ಪರ್ಫೆಕ್ಟ್ ಆದದಲ್ಲಿದೆ. ಈಗ ನಾವೇನು ಮಾಡಬೇಕು, ಅದಕ್ಕೆ ಚಟ್ನಿಯನ್ನು ಸವರ್ಕೊಳ್ಬೇಕು. ಈ ರೀತಿಯಲ್ಲಿ ಚಟ್ನಿಯನ್ನು ಸವರೋದಕ್ಕೆ ಗಟ್ಟಿ ಚಟ್ನಿ ಇಟ್ಕೊಳ್ಳಿ. ಯಾವಾಗೂ ಚಟ್ನಿ ಸವರೋದಕ್ಕೆ ಮಾತ್ರ ನೀರು ಹಾಕಬೇಡಿ. ನೀರು ಹಾಕಿದ್ರೆ ಏನಾಗುತ್ತೆ, ಆ ಚಟ್ನಿಯಲ್ಲಿರ್ತಕ್ಕಂಥ ನೀರಿನ ಅಂಶ ದೋಸೆಗೆ ಸ್ಪ್ರೆಡ್ ಆಗಿ ದೋಸೆ ಕ್ರಿಸ್ಪಿನೆಸ್ ಎಲ್ಲ ಹೊರಟೋಗುತ್ತೆ ಮತ್ತು ಮೆತ್ತಗೆ ಬೀಳುತ್ತೆ. ನೋಡಿ, ನಾನು ಫುಲ್ಲು ಗಟ್ಟಿ ಚಟ್ನಿ ಮಿಕ್ಸಿಗೆ ಹೇಗೆ ರನ್ ಮಾಡಿದ್ದೀನಿ, ರನ್ ಮಾಡೋದಕ್ಕೆ ಮಾತ್ರ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಅಷ್ಟು ಬಿಟ್ಟರೆ ಮತ್ತೆ ನಾನು ನೀರು ಹಾಕಿ ಅದನ್ನು ಕಲಸಿಟ್ಕೊಂಡಿಲ್ಲ.
ಆ ರೀತಿ ಸವರಿದಾಗ ದೋಸೆ ಕ್ರಿಸ್ಪಿನೆಸ್ ಹೋಗೋದಿಲ್ಲ ಮತ್ತು ಕ್ರಂಚಿಯಾಗಿ ಹಾಗೇ ಇರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಆರೋಗ್ಯಕರವಾದ ರಾಗಿ ಮಸಾಲೆ ದೋಸೆಯನ್ನು ಇಷ್ಟು ಸುಲಭವಾಗಿ ಹೇಗೆ ಮಾಡೋದು ಅಂತ ಖಂಡಿತ ನಾನು ಇದು ಹೇಳ್ತಿದ್ದೀನಿ. ನೀವು ಟೇಸ್ಟ್ ಮಾಡಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಬೇಕಾದ್ರೆ ಲಾಸ್ಟಲ್ಲಿ ಮೇಲೆಗಡೆ ಸ್ವಲ್ಪ ತುಪ್ಪವನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಲೈಕ್ ಮಾಡೋರು. ನೋಡಿ, ಸೇಮ್ ಮಸಾಲೆ ದೋಸೆ ರೀತಿಯಲ್ಲೇ ಕಾಣ್ತಿದೆ. ಇದರ ಜೊತೆಯಲ್ಲಿ ಗಟ್ಟಿ ಚಟ್ನಿ ಇಷ್ಟಪಡೋರಿಗೆ ಗಟ್ಟಿ ಚಟ್ನಿ, ಇಲ್ಲ ನೀರು ಚಟ್ನಿ ಇಷ್ಟಪಡೋವಂಥವ್ರಿಗೆ ನೀರು ಚಟ್ನಿಯನ್ನು ಕೊಟ್ಟರೆ ತುಂಬಾ ರುಚಿ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ ಆಗಲೇ, ನಾನು ಇದಕ್ಕೆ ಮಾವಿನಕಾಯಿ ಕಟ್ಟಮಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಬೇಕಾದರೆ ಪಲ್ಯದ ರೀತಿಯಲ್ಲೂ ಕೂಡ ಇಟ್ಕೋಬೋದು. ಆದರೆ ನಾನು ಸೈಡಲ್ಲಿ ಚಟ್ನಿ ಜೊತೆಯಲ್ಲಿ ಮಾವಿನಕಾಯಿ ಕಟ್ಟಮಿಟ್ಟ ಹಾಗೆ ರಾಗಿ ಮಸಾಲೆ ದೋಸೆ ಎರಡನ್ನು ರೆಡಿ ಮಾಡಿಟ್ಟಿದ್ದೀನಿ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ, ಹಾಗೆ ಟೇಸ್ಟ್ ಕೂಡ ಮಸಾಲೆ ದೋಸೆಗಿಂತ ತುಂಬಾ ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ವೆರಿ ಈಸಿ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಆದರೆ ಎದ್ದ ತಕ್ಷಣ ನೆನೆಸಿಟ್ಬಿಡಿ, ಅಂದರೆ ಮಿನಿಮಮ್ 1 hour ಆದರೂ ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.